ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ಸೇರಿ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಜುಲೈ 1, 2022ರಿಂದ ಜುಲೈ 31, 2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯಗಳನ್ನು ನೀಡಬೇಕು ಎಂದು ಒತ್ತಾಯಿಸಿ ಅಕ್ಟೋಬರ್ 1ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕಪ್ಪು ಪಟ್ಟಿ ಧರಿಸಿ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ಶಂಕರಪ್ಪ ಲಮಾಣಿ ಅವರು ಇಂದು ರಾಯಚೂರು ನಗರದ ಪತ್ರಿಕಾ ಭವನದ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದರು. ಆದ್ರೆ ನಮ್ಗೆ 1/7/2022ರಿಂದ 1/31/2024ರಲ್ಲಿ ಕಾಲ್ಪನಿಕ ವೇತನ ಬಡ್ತಿ ಮಾತ್ರ ಕೊಡ್ತಾರೆ. ಅದಕ್ಕೆ ಬರುವಂಥ ಸೌಲಭ್ಯಗಳನ್ನು ಹಳೆ ಬೇಸಿಕ್ ಪಗಾರ ಕೊಡ್ತಾರೆ. ಅದನ್ನು ಕೆಲವೊಬ್ಬರು ನಾವು 5 ಜನ ರಾಜ್ಯ ಸಂಚಾಲಕರು ನಮ್ಮ ದಯವಿಟ್ಟು ನಮಗೆ 1/7/2022ರಿಂದ 31/7/2024 ಒಳಗೆ ನಿವೃತ್ತಿಯಾಗಿರ್ತಕ್ಕಂಥ ನೌಕರರಿಗೂ ಮತ್ತು ಮರಣ ಹೊಂದಿರತಕ್ಕಂಥ ನೌಕರರಿಗೂ ಆಮೇಲೆ ಇಲಾಖೆಯ ಗುಂಡಿಯಲ್ಲಿ ಇರತಕ್ಕಂಥ ನೌಕರರಿಗೂ 7ನೇ ವೇತನದಲ್ಲಿ ನಮಗೆ DCRG ಕಾಂಪಿಟೇಷನು ಆಮೇಲೆ EL ಎನ್ಕಾಸ್ಮೆಂಟ್ ಇವು ನಮ್ಗೆ ಕೊಟ್ಟಿರೋದಿಲ್ಲ. ಕೊಡೋದಕ್ಕೋಸ್ಕರವಾಗಿ ನಾವು ಈಗ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮನವಿಯನ್ನು ಸ್ಪಂದಿಸಿ ನಮಗೆ DCRGನ 6ನೇ ವೇತನದಲ್ಲಿ ಕೊಟ್ಟಂತೆ ನಮಗೆ 7ನೇ ವೇತನದಲ್ಲಿ ಕೂಡ ನಮಗೆ ಕೊಡಬೇಕಂತೇಳಿ ನಾವು ಇವತ್ತು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತಿದ್ದೀವಿ. ದಯವಿಟ್ಟು ಮೊನ್ನೆ 18/9/2024 ಕೂಡ ನಾವು ಒಂದು ಮುಷ್ಕರವನ್ನು ಒಂದಿಷ್ಟು ಮುಷ್ಕರ ಮಾಡಿದ್ವಿ. ಆ ಮುಷ್ಕರದಲ್ಲಿ 8,000 ಜನರು ಹೆಚ್ಚಿಗೆ ಸೇರಿ ಇವತ್ತು ನಮ್ಮ ಮುಷ್ಕರವನ್ನು ಯಶಸ್ವಿ ಮಾಡಿದ್ದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನೌಕರರ ಒಂದು ಕುಂದುಕೊರತೆಗಳನ್ನು ನಮಗೆ ಆಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಿಸಿಕೊಂಡು ಅವರು ನಮಗೆ 7ನೇ ವೇತನ ಆಯೋಗದಲ್ಲಿ DCRG ಕಾಂಪಿಟೇಷನ್ ಮತ್ತು ELಗಳನ್ನು ಮಾಡಿಸಿಕೊಡ್ಬೇಕಂತ ಅವರಲ್ಲಿ ಕಳಕಳಿದು ವಿನಿಸಿಕೊಳ್ತಾರೆ. ರಾಯಚೂರು ನಗರದ ಕೇಂದ್ರ ಬಸ್ ನಿಲ್ದಾಣದ ಬಳಿ ಇರುವ ಮೆಕ್ಕಾ ದರ್ವಾಜಾ ಕೋಟೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ನಗರಸಭೆ, ಪುರಾತತ್ವ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಿದ್ದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ NS ಬೋಸರಾಜ್ ಅವರು, ಪ್ರವಾಸೋದ್ಯಮ ಇಲಾಖೆ ನಮ್ಮ ಪಾರಂಪರಿಕ ವೈವಿಧ್ಯತೆಯನ್ನು ಹಾಗೂ ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದೆ. ಐತಿಹಾಸಿಕ ಹಿನ್ನೆಲೆ ಇರುವ ಪ್ರವಾಸಿ ತಾಣಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಹಸಿರಾಯಿತ ಭಾರತ ನಮ್ಮ ಮನೆ ಮನಸ್ಸುಗಳ ಬೆಳಗಲಿದು ಆದರದೆ ಅತಿಥಿ ಸತ್ಕಾರವೇ ನಮ್ಮ ಮೊದಲ ಆದ್ಯತೆ. ನಲ್ಲಿ ಏನು ರಾಯಚೂರು ಜಿಲ್ಲೆಯಲ್ಲಿ ಏನೇನು ಆಗಬೇಕು ಏನಿಲ್ಲ ಅಂತೇಳಿ ಎಲ್ಲ ಅಧಿಕಾರಿಗಳಿಗೆ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ನವ್ರಿಗೂ ಟೂರಿಸಂ ಡಿಪಾರ್ಟ್ಮೆಂಟ್ನವ್ರಿಗೆ ಅವರಿಗೆ ಮಾಹಿತಿ ಪಡೆದಿದ್ವಿ. ಸರ್ಕಾರಕ್ಕೆ ಪ್ರಪೋಸಲ್ಸ್ ಹೋಗಬೇಕು, ತೀವ್ರಗತಿಯಲ್ಲಿ ಮಾಡಬೇಕು, ಅದ್ರ ಬಗ್ಗೆ ಹೆಚ್ಚಿನ ಒಂದು ಗಮನ ಹರಿಸಬೇಕು, ಯಾವುದೇ ಲೋಪದೋಷಗಳು ಆಗಬಾರ್ದಂಥ ವಿಷಯವನ್ನು ಅವ್ರ ಗಮನಕ್ಕೆ ತಂದಿದ್ವಿ. ಅವ್ರ ಜೊತೆಯಲ್ಲೆಲ್ಲ ಮಾಹಿತಿ ಪಡೆದು ಸರ್ಕಾರದಿಂದ ಅನುಮೋದನೆ ಪಡೆತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ವಿ. 1 ಕೋಟಿ ರೂಪಾಯಿ ಲಾಸ್ಟ್ ಟೈಮ್ ಇದೆ, 2 ಸಲ ಕೊಟ್ಟಿದ್ವಿ. ಬಂದು ಎಲ್ಲ ಅಧಿಕಾರಿಗಳು ನಾವೆಲ್ಲ ಬಂದು ನೋಡಿ ಹೋಗಿದ್ವಿ. ಅದನ್ನು ಕಂಪ್ಲೀಟ್ ಇನ್ನೂ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಮೈಸೂರಿನವ್ರಿಗೂ ಕೊಟ್ಟಿಲ್ಲ. ಓದು 15 ದಿವಸದಿಂದ ನಾನು ಇಲ್ಲಿ ಮಾತಾಡಿದಾಗ ಬಂದಿಲ್ಲ ಅಂದರೆ ಅವ್ರಿಗೆ ಮಾತಾಡಿದೆ. ಈಗ ನಿನ್ನೆ ಬಂದ ಅಂತ ಹೇಳ್ತಾರೆ, ಅನುವಸ್ತಿ ನಿನ್ನೆ ಬಂದ ಅಂತ ಹೇಳ್ತಾರೆ. ಅಪ್ರೂವಲ್ ಎಸ್ ಅದನ್ನೇ ಹೇಳಿದೆ ನಾನು. ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಒಂದು ಉದಾಹರಣೆ ಹೇಳ್ತಾವೆ ಕೇಳಿದ್ರಿಲ್ಲೋ, ಈ ಪಕ್ಕದ ಏನು ಕಂದಕ ಮುಚ್ಚಿ ಹೋಗ್ತಾ ಇದೆ, ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ, ನಡೀತಾ ಇದೆ 10 ಅಂತಸ್ತು 5 ಅಂತಸ್ತು. ಅಲ್ಲಿ KSRTC ನಾನೇ 15 ಕೋಟಿ ರೂಪಾಯಿ ಕೊಡಿಸಿ ಸಿಟಿ ಬಸ್ ಸ್ಟ್ಯಾಂಡ್ ಮಾಡ್ತಾಯಿದ್ರೆ ಅದಕ್ಕೆ ಅಬ್ಜೆಕ್ಷನ್ ಕೊಟ್ಟು ಸ್ಟಾಪ್ ಮಾಡಿದ್ರು. ಒಂದು ದಿವಸ ನಾನು ಹೋಗ್ತಾ ಯಾಕೆ ಬಂದ್ ಮಾಡಿದ್ರಿ ಅಂತಂದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವ್ರು ಬಂದ್ ಮಾಡಿದ್ರು. ಇಮಿಡಿಯೇಟ್ಲಿ ನಾನು ಡೈರೆಕ್ಟ್ರಿಗೆ ಐ ಸ್ಪೋಕ್ ಟು ಮೈಸೂರು ಮಾತಾಡಿ ಈಗ ಇದನ್ನೆಲ್ಲ ಹೇಳಿದ್ರಿ, ಕಥೆ ಎಲ್ಲ ನೀವೆಲ್ಲ ಮಾಡೋದೇನೆಲ್ಲ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ಅವ್ರಿಗೆ ಪರ್ಮಿಷನ್ ಕೊಟ್ಟರು. ಅದೇ ಉದಾಹರಣೆ ಮಾಡಿದ್ದೀನಿ, ನಾನು ಹೇಳಿದ್ದೀನಿ ನನಗೆ ಈ ರೀತಿಯಾದಂಥ ಪರಿಸ್ಥಿತಿ ಸರಿ ಹೋಗ್ಬೇಕು. ಇದೆಲ್ಲ ಪ್ರಾಥಮಿಕ ಆಂಜಿಯೋಪ್ಲಾಸ್ಟಿ ಎಲ್ಲ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಆಮೇಲೆ ಬೈಪಾಸ್ ಸರ್ಜರಿ ಅದೆಲ್ಲ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ನಾನು ಸುದ್ದಿಗೋಷ್ಠಿ ಮಾಡೋದು ವಿಚಾರ ಏನಂತಂದರೆ
ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೃದಯ ರೋಗ ತಜ್ಞ ಡಾಕ್ಟರ್ ಅಜಿತ್ ವಿ ಕುಲಕರ್ಣಿ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ವೇಳೆ ಈ ಶಿಬಿರವು ನಗರದ ವಿಜಯ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ಆಸ್ಪತ್ರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆಯಲಿದೆ. ಇನ್ನು ಈ ಒಂದು ಶಿಬಿರದಲ್ಲಿ BPL ಕಾರ್ಡ್ ಹೊಂದಿರುವವರಿಗೆ ಹಾಗೂ ಪೊಲೀಸ್ ಸಿಬ್ಬಂದಿ, ರೈಲ್ವೆ ನೌಕರರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದು ಎಂದು ಹೇಳಿದರು. ಸಾಯಂಕಾಲ 4 ಗಂಟೆವರೆಗೆ ಮಾಡ್ತೀವಿ. ಇದರಲ್ಲಿ ಪ್ರತಿ ಪೇಷಂಟಿಗೆ ಸಮಾಲೋಚನೆ ಮಾಡ್ತೀವಿ, ಪಲ್ಸು, ಬ್ಲಡ್ ಪ್ರೆಷರ್ ಚೆಕ್ ಮಾಡ್ತೀವಿ, ಶುಗರ್ ಚೆಕ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ತೀವಿ, ECG ಮಾಡ್ತೀವಿ, ಬೇಕಿತ್ತಂದರೆ ಇಕೋ ಟೆಸ್ಟನ್ನು ಮಾಡ್ತೀವಿ ನಾವು. ಸೊ ಆದ್ದರಿಂದಾಗಿ ಎಲ್ಲ ರೈತರ ಜನತೆಗೆ ನಾನು ಹೇಳೋದೇನೆಂದರೆ ಇದನ್ನು ಸದಾವಕಾಶವನ್ನು ಉಪಯೋಗಿಸಿಕೊಳ್ಳಬೇಕೆಂದು ನಾನು ಹೇಳ್ತೇನೆ. ಸೊ ಈ ವರ್ಷ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಏನಂತಂದರೆ ಯೂಸ್ ಹಾರ್ಟ್ ಫಾರ್ ಆ್ಯಕ್ಷನ್, ಕ್ರಿಯೆಗಾಗಿ ಹೃದಯವನ್ನು ಬಳಸಿ ಅಂತ ಹೇಳ್ತಾರೆ. ಅಂದರೆ ಹಾರ್ಟ್ ಒಂದು ಅವಯ ತಾಯಿ ಹೊಟ್ಟೆಯಲ್ಲಿದ್ದಾಗಿಂದ ಸಾಯೋವರೆಗೂ ಕೆಲಸ ಮಾಡುತ್ತೆ. ಬೇರೆ ಯಾವುದೇ ಅವಯಕ್ಕೆ ಸ್ವಲ್ಪ ರೆಸ್ಟ್ ಸಿಗ್ಬೋದು. ನಾವು ಮಲ್ಕೊಂಡಾಗ ಬ್ರೈನಿಗೆ ರೆಸ್ಟ್ ಸಿಗುತ್ತೆ, ಕಿಡ್ನಿಗೆ ರೆಸ್ಟ್ ಸಿಗುತ್ತೆ, ನಾವು ಉಪವಾಸ ಇದ್ದರೆ ಹೊಟ್ಟೆಗೆ ರೆಸ್ಟ್ ಸಿಗುತ್ತೆ. ಬಟ್ ಹಾರ್ಟಿಗೆ ಮಾತ್ರ ತಾಯಿ ಹೊಟ್ಟೆಯಿಂದ ಫಸ್ಟ್ ಆರು ವಾರದಲ್ಲಿ ಸ್ಥಾಪನೆ ಆಗುತ್ತೆ ಹಾರ್ಟು, ಆಮೇಲೆ ಸಾಯೋವರೆಗೂ ಕೆಲಸ ಮಾಡುತ್ತೆ. ಆದ್ದರಿಂದಾಗಿ ಅದನ್ನು ಕರೆಕ್ಟಾಗಿ ನೋಡ್ಬೋದು ನಮ್ಮ ಕೆಲಸ. ಹಾರ್ಟ್ ಹೇಗೆ ನೋಡ್ಕೋಬೇಕು ಅಂತಂದರೆ ನಾವು ಕರೆಕ್ಟಾಗಿ ವ್ಯಾಯಾಮ ಮಾಡಬೇಕು. ವ್ಯಾಯಾಮ ಅಂದರೆ ತುಂಬ ವೇಸ್ಟ್. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ಹೋಬಳಿಯ ಹೇಮನಾಳ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹೊನ್ನಟಗಿ ಗ್ರಾಮ ಬರೀ ಸರ್ಕಾರದ ಪಟ್ಟಿಯಲ್ಲಿ ಮಾತ್ರ ಆದರ್ಶ ಗ್ರಾಮ. ಸಂಪೂರ್ಣ ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿದ್ದು, ಸಮಸ್ಯೆಗಳ ಪರಿಹಾರಕ್ಕೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾ ದಂಡಾಧಿಕಾರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಇನ್ನು 2019-20ನೇ ಸಾಲಿನ ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಎಂದು ಆಯ್ಕೆಯಾದರೂ ಸಹಿತ ಪ್ರಸ್ತುತದವರೆಗೆ ಚರಂಡಿ, ರಸ್ತೆ, ಶುದ್ಧ ಕುಡಿಯುವ ನೀರು, ಮಹಿಳಾ ಶೌಚಾಲಯ, ಅಂಗನವಾಡಿ, ಪ್ರಾಥಮಿಕ ಶಾಲೆ, ಜನಸಾಮಾನ್ಯರ ಮಕ್ಕಳು ಬಹಳ ಉತ್ತಮವಾದ ವಾತಾವರಣ ಜೀವಿಸಲು ಯಾವುದೇ ಒಂದು ಸೂಕ್ತ ವಾತಾವರಣ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಕ್ಕಳು ಬಹಳ ಉತ್ತಮವಾದ ವಾತಾವರಣದಲ್ಲಿ ಜೀವಿಸಲು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ಆದರ್ಶ ಗ್ರಾಮವಾಗಬೇಕಾಗಿತ್ತು. ಅಧಿಕಾರಿಗಳ ಹಾಗೂ ಜನ ಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ವಾಸ್ತವದಲ್ಲಿ ಶಿಸ್ತು ಇಲ್ಲದೆ ಜನರು ಕುಣಿಗಂಟಲು ಕಷ್ಟಪಡುತ್ತಿದ್ದಾರೆ. ಚರಂಡಿ ನೀರು ಊರಿನಂತವರು ಸರಿಯಾಗಿ ಚರಂಡಿ ಇಲ್ಲದೆ ಕಾರಣ ಈ ಗ್ರಾಮದ ಅಂಗನವಾಡಿ ಕೇಂದ್ರದ ಮುಂದೆ ಕೆರೆಯಾಗಿ ಮಾರ್ಪಟ್ಟು ಅಲ್ಲಿ ಮಕ್ಕಳು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ, ಟೈಫಾಯ್ಡ್ ಮತ್ತು ಮುಂತಾದ ಅನೇಕ ರೋಗಗಳಿಗೆ ಸಾಂಕ್ರಾಮಿಕ ರೋಗಗಳಿಗೆ ಗ್ರಾಮದ ಜನ ತುತ್ತಾಗುತ್ತಾರೆ. ಅವರ ದಿನನಿತ್ಯ ದುಡಿಮೆ, ಆಸ್ಪತ್ರೆ ಖರ್ಚು, ಬಡತನ ಪುನಃ ಬಲಿಯಾಗುತ್ತಾರೆ. ಇಡೀ ಕಂದಾಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದಿಂದ ಶುಕ್ರವಾರ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಕೈಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಈ ವೇಳೆ ಜಿಲ್ಲಾಧಿಕಾರಿಗಳ ಮೂಲಕ ಕಂದಾಯ ಸಚಿವರಿಗೆ ಮನವಿ ಪತ್ರ ಕೂಡ ಸಲ್ಲಿಸಲಾಯಿತು. ಇಲ್ಲಿ ಮುಖ್ಯವಾಗಿ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು 17ಕ್ಕೂ ಅಧಿಕ ಮೊಬೈಲ್ ವೆಬ್ ತಂತ್ರಾಂಶಗಳು ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು, ಈ ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ, ಲ್ಯಾಪ್ಟಾಪ್, ಅದಕ್ಕೆ ಬೇಕಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಅಧಿಕ ಒತ್ತಡದಿಂದ ಗ್ರಾಮಾಡಳಿತಾಧಿಕಾರಿಗಳು ಸಾವು ಆಗುತ್ತಿವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಜಿಲ್ಲಾ ಮಟ್ಟದಲ್ಲಿ ಇಂದು ನಾವು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದು ನಮ್ಮದು ಕ್ಷೇತ್ರ ಮಟ್ಟದ ಒಂದು ಹುದ್ದೆ ಆಗಿರುವುದರಿಂದ ನಾವು ಸಾಕಷ್ಟು ಕ್ಷೇತ್ರ ಮಟ್ಟದಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇದ್ದೇವೆ. ನಮಗೆ ಅಲ್ಲಿ ಕಚೇರಿ ಕೂಡಲು ಕಚೇರಿ ಸುಸಜ್ಜಿತವಾದಂಥ ಒಂದು ಕಚೇರಿ ಇಲ್ಲ. ಆಮೇಲೆ ಕುರ್ಚಿ ಟೇಬಲ್ ಅಂತ ವ್ಯವಸ್ಥೆ ಇಲ್ಲ. ಅದೇ ರೀತಿಯಾಗಿ ನಮ್ಮಲ್ಲಿ ಬಹಳಷ್ಟು ಪ್ರಮೋಷನ್ ವಿಚಾರದಲ್ಲಿ ಕೂಡ ಸಾಕಷ್ಟು ತಾರತಮ್ಯಗಳಾಗ್ತಾ ಇದ್ದೇವೆ. ನಾವು ಮಹಿಳಾ ಸಿಬ್ಬಂದಿ ಆಗಿರುವುದರಿಂದಲೂ ಕೂಡ ನಮಗೆ ಬಹಳಷ್ಟು ತೊಂದರೆಗಳಾಗ್ತಾವಿದೆ. ಮತ್ತು ಅದೇ ರೀತಿಯಾಗಿ ನಮಗೆ ಕುಟುಂಬಕ್ಕೆ ಸಮಯ ಕೊಡೋಕ್ಕೆ ಆಗ್ತಾ ಇಲ್ಲ. ಸಮಯದ ಒಂದು
ನಿಗದಿತ ಒಂದು ಸಮಯಾವಕಾಶ ಇಲ್ಲ. ಆಮೇಲೆ ಜಾಬ್ ಚಾರ್ಟ್ ಅನ್ನೋದೇ ಇಲ್ಲ. ನಮಗೆ ಹೆಚ್ಚಿನ ಒಂದು ಬೇರೆ ಬೇರೆ ಇಲಾಖೆಯ ಕೆಲಸಗಳನ್ನು ಕೂಡ ನೀಡ್ತಾ ಇದ್ದಾರೆ. ಇದರಿಂದಾಗಿ ಮೊಬೈಲ್ ಆ್ಯಪ್ಗಳ ಒಂದು ಇತ್ತೀಚಿನ ದಿನಗಳಲ್ಲಿ ತಾಂತ್ರಿಕ ಕೆಲಸಗಳು ಹೆಚ್ಚಾಗ್ತಾ ಇದ್ದಾವೆ. ಇದರಿಂದಾಗಿ ನಮಗೆ ಮಾನಸಿಕ ಒತ್ತಡಗಳಾಗಿ ಅನಾರೋಗ್ಯಕ್ಕೆ ಈಡಾಗುವಂಥ ಸಂದರ್ಭ ಬಂದೊದಗಿದೆ. ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ, ನಮ್ಮ ಒಂದು ಸಮಸ್ಯೆಗಳಿಗೆ ಸರ್ಕಾರದವರು ಸ್ಪಂದಿಸಿ ಅವಕ್ಕೆ ಸೂಕ್ತವಾದ ಪರಿಹಾರವನ್ನು ನೀಡಬೇಕಂತಂದು ಅವರಲ್ಲಿ ಮನವಿ ಮಾಡಿಕೊಳ್ತೇವೆ. ನಾವು ಸರ್ಕಾರ ನಮಗೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ನಾವು ರಾಜ್ಯ ಮಟ್ಟದಲ್ಲಿ ಕೂಡ ಇದೇ ರೀತಿಯಾದಂಥ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳ್ತೀವಿ. ತಮ್ಮ ಹೆಸರು? ರುಕ್ಮಿಣಿ, ಗ್ರಾಮಾಡಳಿತಾಧಿಕಾರಿ, ದೇವದುರ್ಗ ಜಿಲ್ಲಾ.